ಇವತ್ತು ಭಾರತ ಪಾಕಿಸ್ತಾನ ಡಿಜಿಎಂಒಗಳ ಸಭೆ ನಡೆಯುತ್ತಿದೆ. ಡಿಜಿಎಂಒಗಳ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದರತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಸಭೆ ನಡೀತಾ ಇದೆ. ಕದನ ವಿರಾಮದ ಬಳಿಕವೂ ಪಾಕ್ ಡ್ರೋನ್ ದಾಳಿ ನಡೆಸಿದೆ. ಈ ಬಗ್ಗೆ ಸಭೆಯಲ್ಲಿ ಭಾರತ ಪ್ರಸ್ತಾಪಿಸೋದಕ್ಕೆ ಮುಂದಾಗಿದೆ. ಮಧ್ಯಾಹ್ನ 2:30ಕ್ಕೆ ಅಂದರೆ ಈ ಸಭೆ ಮುಗಿದ ನಂತರ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಸೊ ಈ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಬಹುದು ಅನ್ನೋ ನಿರೀಕ್ಷೆ. ಈಗಾಗಲೇ ಸೀಸ್ ಫೈರ್ ಕದನ ವಿರಾಮ ಒಪ್ಪಿಗೆಯಾಗಿದೆ. ಆದರೆ ಅದಾದ ಮೇಲೂ ಕೂಡ ಪಾಕಿಸ್ತಾನ ತನ್ನ ನೀಚ ಬುದ್ಧಿಯನ್ನು ತೋರಿಸಿದೆ. ಇವತ್ತಿನ ಡಿಜಿಎಂಒಗಳ ಮೀಟಿಂಗ್ನಲ್ಲಿ ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. 12 ಗಂಟೆಗೆ ಸಭೆ ಆರಂಭ ಆಗುತ್ತೆ. 2:30ರ ನಂತರ ಸುದ್ದಿಗೋಷ್ಠಿಯನ್ನು ನಡೆಸಲಾಗುತ್ತೆ. ಪ್ರಮುಖವಾಗಿ ಇನ್ನು ಮುಂದಕ್ಕೆ ಈ ಕದನ ವಿರಾಮವನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಚರ್ಚೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಜಮ್ಮು ಕಾಶ್ಮೀರದ ಉರಿಯಿಂದ ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜಗದೀಶ್, ಕದನ ವಿರಾಮ ಒಪ್ಪಿಗೆ ಆಯಿತು, ಆದಮೇಲೆ ಅದು ಉಲ್ಲಂಘನೆಯೂ ಆಯಿತು. ಆದರೆ ಇವತ್ತು ಡಿಜಿಎಂಒಗಳ ಮೀಟಿಂಗ್ ಇದೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಮೀಟಿಂಗ್. ಚರ್ಚೆ ಮತ್ತು ನಿರ್ಧಾರಗಳು ಏನಾಗಬಹುದು ಅನ್ಸುತ್ತೆ? ವಿಜಯ್, ಈಗಾಗಲೇನಂದ್ರೆ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಒಂದು ಹಂತದಲ್ಲಿ ಕದನ ವಿರಾಮವನ್ನ ಮೊನ್ನೆನೇ ಘೋಷಣೆ ಮಾಡಲಾಗಿತ್ತು. ಮೊನ್ನೆ ಸಂಜೆ 5 ಗಂಟೆಗೆ ಅಧಿಕೃತವಾಗಿ ಘೋಷಣೆಯನ್ನ ಸ್ವತಃ ಎರಡೂ ದೇಶಗಳು ಮಾಡ್ಕೊಂಡಿದ್ವು. ಅದರ ಮಧ್ಯಸ್ಥಿಕೆಯನ್ನ ಅಮೆರಿಕ ವಹಿಸಿತ್ತು. ಆದ್ರೆ 5 ಗಂಟೆಯ ನಂತರ 8 ಗಂಟೆವರೆಗೆ ಸುಮ್ಮನಿದ್ದಿರತಕ್ಕಂತಹ ಪಾಕಿಸ್ತಾನ ತದನಂತರ ಪೂರ್ತಿಯಾಗಿ ಏನಂದ್ರೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ದೇಶದ ಬಹಳಷ್ಟು ಕಡೆಗೆ 100ಕ್ಕೂ ಹೆಚ್ಚು ಭಾಗದಲ್ಲಿ ಅಂದ್ರೆ ಡ್ರೋನ್ ದಾಳಿಯನ್ನ ಮಾಡುವ ಮೂಲಕವಾಗಿ ಆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಈಗ ತಪ್ಪಿತಸ್ಥ ಸ್ಥಾನದಲ್ಲಿ ಪಾಕಿಸ್ತಾನ ನಿಂತ್ಕೊಂಡಿದೆ. ಇವತ್ತು ನಡೆಯುವಂತಹ ಡಿಜಿಎಂಒ ಸಭೆ ಇದೆಯಲ್ಲ ಮಧ್ಯಾಹ್ನ 12 ಗಂಟೆಗೆ, ಎರಡೂ ದೇಶ ಅಂದ್ರೆ ಪಾಕಿಸ್ತಾನ ಮತ್ತೆ ಭಾರತದ ಎರಡೂ ಏನಂದ್ರೆ ಮಿಲಿಟರಿಯ ಸೇನೆಯ ಮುಖ್ಯಸ್ಥರಿಂದ ಕುತ್ಕೊಂತಾರೆ. ಡಿಜಿಎಂಒ ಅಲ್ಲಿ ಮಿಲಿಟರಿ ಆಪರೇಷನ್ಸ್ ಏನಂದ್ರೆ ಡಿಜಿ ಕುತ್ಕೋತಾರೆ. ಮಿಲಿಟರಿ ಆಪ್ಷನ್ ಡಿಜಿ ಅವರು ಕುತ್ಕೊಂಡು ಎರಡೂ ದೇಶಗಳ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮೊದಲು ಪ್ರಸ್ತಾಪ ಆಗುವಂತದ್ದೇ ಏನಂದ್ರೆ ಈ ಒಂದು ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರ್ತಕ್ಕಂತಹ ಪಾಕಿಸ್ತಾನದ ನಡೆಯ ಬಗ್ಗೆ. ಯಾಕಂದ್ರೆ ಮೊದಲು ಪ್ರಸ್ತಾಪವನ್ನ ಇಡುವಂತದ್ದೇ ಕದನ ವಿರಾಮವನ್ನ ಮಾಡಬೇಕು ಅಂತ ಹೇಳಿ ಅಂದ್ರೆ ಪ್ರಸ್ತಾಪವನ್ನ ಇಟ್ಟಿರುವಂತದ್ದೇ ಪಾಕಿಸ್ತಾನ. ಮೊದಲು ಪಾಕಿಸ್ತಾನ ಪ್ರಸ್ತಾಪವನ್ನ ಇಡುತ್ತೆ ಮಧ್ಯಾಹ್ನ 12:30 1 ಗಂಟೆ ಸುಮಾರಿಗೆ. ಅದು ಆದ್ಮೇಲೆ ನೇರವಾಗಿ ಅಮೆರಿಕ ಮುಂದ್ಗಡೆ ಮಾತನಾಡುವಂತಹ ಪ್ರಯತ್ನವನ್ನ ಮಾಡುತ್ತೆ. ಮಾತುಕತೆ ಆಡಿ ನಾವು ಯಾವುದೇ ಕಾರಣಕ್ಕೂ ಸಹಿತ ಇನ್ನು ಮುಂದೆ ಏನಂದ್ರೆ ಯುದ್ಧವನ್ನ ಮಾಡೋದಿಲ್ಲ ಅಥವಾ ಆಪರೇಷನ್ಸ್ ಗಳನ್ನ ಮಾಡೋದಿಲ್ಲ, ಹಾಗಾಗಿ ನೀವು ಇದರ ಮಧ್ಯಸ್ಥಿಕೆಯನ್ನ ವಹಿಸಬೇಕು. ಆ ಮೂಲಕವಾಗಿ ಭಾರತ ಮತ್ತೆ ಪಾಕಿಸ್ತಾನ ನಡುವೆಂತಹ ಒಂದು ಈ ಒಪ್ಪಂದಗಳಿಂದ ಈ ಒಂದು ಏನಂದ್ರೆ ಫೈರಿಂಗ್ ಏನ್ ನಡೀತಾ ಇದೆ ಅಂದ್ರೆ ಮಿಸೈಲ್ ದಾಳಿಗಳೇನ್ ನಡೀತಿದೆ, ಆಪರೇಷನ್ಸ್ ಗಳೇನ್ ನಡೀತಾ ಇದೆ ಅದನ್ನ ನಿಲ್ಲಿಸುವಂತಹ ಕೆಲಸಕ್ಕೆ ನೀವು ಮುಂದಾಗಬೇಕು ಅನ್ನುವಂಥದ್ದು ಸ್ವತಃ ಏನಂದ್ರೆ ಮಂಡಿ ಊರಿ ಕೇಳಿರುವಂತದ್ದೇ ಪಾಕಿಸ್ತಾನ. ಆ ಪಾಕಿಸ್ತಾನ ಕೇಳಿದ ನಂತರವೇ ಏನಂದ್ರೆ ಭಾರತದ ಜೊತೆಗೆ ಅಮೆರಿಕ ಮಾತಾಡುತ್ತೆ. ತದನಂತರ ಸ್ವತಃ ಪಾಕಿಸ್ತಾನದ ಡಿಜಿಎಂಒ ಭಾರತದ ಡಿಜಿಎಂಒ ಜೊತೆಗೆ ಫೋನ್ ಮಾಡಿ ಅಂದ್ರೆ ಸಂಪರ್ಕ ಮಾಡಿ ಮಾತನಾಡುವಂತಹ ಪ್ರಯತ್ನ ಕೆಲಸವನ್ನ ಮಾಡ್ತಾರೆ. ಅದಾದ ಮೇಲೆ ಭಾರತ ಒಪ್ಕೊಳ್ಳುತ್ತೆ. ಭಾರತ ಒಪ್ಕೊಂಡ ಮೇಲೆ ಅಂತಿಮವಾಗಿ ಕದನ ವಿರಾಮವನ್ನ ಘೋಷಣೆ ಮಾಡಲಾಗುತ್ತೆ. ಆದ್ರೂ ಸಹಿತ ಅದಾದ ಮೇಲೂ ಮತ್ತೆ ಪಾಕಿಸ್ತಾನ ನಿರಂತರವಂತಹ ದಾಳಿ ಮಾಡಿರುವಂತಹ ಕಾರಣಕ್ಕಾಗಿ ಇವತ್ತಿನ ಸಭೆ ಏನ್ ನಡೀತಿದೆಯಲ್ಲ ಡಿಜಿಎಂಒ ಸಭೆ ಮಧ್ಯಾಹ್ನ 12 ಗಂಟೆ ಆರಂಭ ಆಗುತ್ತಲ್ಲ, ಆ ಸಭೆಯಲ್ಲಿ ಮೊದಲು ಪಾಕಿಸ್ತಾನದ ಮುಂದ್ಗಡೆ ಪ್ರಸ್ತಾಪ ಇಡುವಂತದ್ದು. ಯಾಕಂದ್ರೆ ಪಾಕಿಸ್ತಾನ ತಪ್ಪಿತಸ್ಥ ಸ್ಥಾನದಲ್ಲಿರುವಂತಹ ಕಾರಣಕ್ಕಾಗಿ ಅದಕ್ಕೆ ಪ್ರಶ್ನೆಯನ್ನು ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಮತ್ತೆ ಅದರ ಜೊತೆಗೆ ಬಹಳಷ್ಟು ಕಡೆಗೆ ಕೇವಲ ಏನಂದ್ರೆ ದಾಳಿ ಹೇಗಾಗ್ತಿದೆ ಅಂದ್ರೆ ಆಪರೇಷನ್ಸ್ ಗಳು ಮಾತ್ರ ಅಲ್ಲ ವಿಜಯ್. ಇಲ್ಲಿ ನಾನು ಯಾಕಂದ್ರೆ ಈ ಒಂದು ಗಡಿ ಭಾಗದಲ್ಲಿ ಇದ್ದೀನಿ, ಬಹಳಷ್ಟು ಜನ ಇಲ್ಲಿ ಇರುವಂತಹ ಸ್ಥಳೀಯ ಜನರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಮತ್ತೆ ರಿಯಾಲಿಟಿ ಏನಿದೆ ಇಲ್ಲಿ ಅನ್ನುವಂತಹ ವಿಚಾರಗಳನ್ನ ಏನಂದ್ರೆ ಅರಿತುಕೊಳ್ಳುವಂತಹ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಗೊತ್ತಾಗಿರೋದೇನು ಅಂತಂದ್ರೆ ಇಲ್ಲಿ ಕೇವಲ ಈ ಪೆಹಲ್ಗಾಮ್ ಅಲ್ಲಿ ನಡೆಯುತ್ತಲ್ಲ ದಾಳಿ, ಪೆಹಲ್ಗಾಮ್ ಅಲ್ಲಿ ಆಗಿರ್ತಕ್ಕಂತಹ ಏನಂದ್ರೆ ಭಯೋತ್ಪಾದಕರು ಬಂದು ಅಟ್ಯಾಕ್ ಅನ್ನ ಮಾಡ್ತಾರಲ್ಲ, ಕೇವಲ ಅವಾಗಿಂದ ಮಾತ್ರ ಏನಂದ್ರೆ ಇಲ್ಲಿ ಗುಂಡಿನ ಚಕಮಕಿ ನಡೀತಾ ಇರಲಿಲ್ಲ ಗಡಿ ಭಾಗದಲ್ಲಿ LOC ಅಲ್ಲಿ. ಅದಕ್ಕೂ ಮೊದಲು ಸಹಿತ ನಿರಂತರವಾಗಿ ಗುಂಡಿನ ಚಕಮಕಿಗಳನ್ನ ಆಗಿರುವಂತಹ ಎಷ್ಟೋ ಉದಾಹರಣೆಗಳಿದಾವೆ. ಅವಾಗಲೂ ಸಹಿತ ಪಾಕಿಸ್ತಾನ ಬಹಳಷ್ಟು ಬಾರಿ ಏನಂದ್ರೆ ಈ ಗಡಿ ನಿಯಮಗಳನ್ನ ಉಲ್ಲಂಘನೆ ಮಾಡಿರೋದಿದೆ. ಅದರ ಜೊತೆಗೆ ಕಳೆದ ನೀವು 2.5 ಇಂದ 3 ವರ್ಷದ ದಾಖಲೆಗಳನ್ನ ತೆಗೆದು ನೋಡಿದ್ರೆ ಬರೋಬ್ಬರಿ 3500ಕ್ಕೂ ಹೆಚ್ಚು ಬಾರಿ ಏನಂದ್ರೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ. LOC ಗಡಿ ಭಾಗದಲ್ಲಿ ನಿರಂತರವಾಗಿ ಏನಂದ್ರೆ ಈ ಟೆರರಿಸ್ಟ್ ಗಳನ್ನ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಟೆರರಿಸ್ಟ್ ಗಳನ್ನ ಪಾಕಿಸ್ತಾನದಲ್ಲಿ LOC ಅಲ್ಲಿ ಅಂದ್ರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದ ಅವರ ಸುಪರ್ದಿಯಲ್ಲಿರುವಂತಹ ಜಾಗದಲ್ಲಿ ಅವ್ರಿಗೆ ಏನಂತಂದ್ರೆ ಟ್ರೈನಿಂಗ್ ಅಂತ ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ಅದ್ರ ಜೊತೆಗೆ ಅಲ್ಲಿರುವಂತಹ ಏನಂದ್ರೆ ಜನರಿಗೆ ಭಾರತದ ಟ್ರೈನಿಂಗ್ ಅನ್ನು ಕೊಟ್ಟು ಕಳಿಸುವಂತಹ ಕೆಲಸವನ್ನ ಮಾಡಿ ತದನಂತರ ಇಲ್ಲಿ ದುಷ್ಕೃತ್ಯ ಎಸಗೋದಕ್ಕೆ ಮತ್ತೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡಿಸೋದಕ್ಕೆ ಏನಂದ್ರೆ ನಿರಂತರವಾಗಿ
ಸಂಪೂರ್ಣವಾಗಿ ಏನಂದ್ರೆ ಸಕ್ಸಸ್ ಕೆಲಸವನ್ನ ಮಾಡ್ತಾ ಇದೆಯಲ್ಲ ಅದು ಹಾಗಾಗಿ ಅದರ ಬಗ್ಗೆನೂ ಸಹಿತ ಏನಂತಂದ್ರೆ ಬಹಳಷ್ಟು ಪ್ರಶ್ನೆ ಹೇಳ್ತಾವೆ. ಯಾವುದೇ ಕಾರಣಕ್ಕೂ ಸಹಿತ ಗಡಿ ಭಾಗದಲ್ಲಿ ಕೇವಲ ಮಿಲಿಟರಿ ಆಪರೇಷನ್ ಮಾತ್ರ ನಿಲ್ಲಿಸೋದಲ್ಲ, ಮಿಲಿಟರಿ ಆಪರೇಷನ್ ಜೊತೆಗೆ ಗಡಿ ಭಾಗದಲ್ಲಿ ಆಗುವಂತಹ ನಿರಂತರ ದಾಳಿ ಏನಿದೆ, ಗುಂಡಿನ ದಾಳಿ, ಸುಖ ಸುಮ್ಮನೆ ದಾಳಿ ಆಗ್ತಾವಲ್ಲ, ಅದರ ಜೊತೆಗೆ ಈ ಬಾರಿ ಭಾರತಕ್ಕೆ ಮತ್ತೊಂದು ಅಸ್ತ್ರ ಇರುವಂತದ್ದೇನೆಂದ್ರೆ ಸಾರ್ವಜನಿಕರ ಮೇಲೆ, ಜನಸಾಮಾನ್ಯರ ಮೇಲೆ, ನಾಗರಿಕ ಪ್ರದೇಶಗಳ ಮೇಲೆ, ಅಂತಹ ಪ್ರದೇಶಗಳ ಮೇಲೂ ಸಹಿತ ಪಾಕಿಸ್ತಾನ ಈ ಬಾರಿಯ ಏನಂದ್ರೆ ದಾಳಿಯ ಸಂದರ್ಭದಲ್ಲಿ ಅಟ್ಯಾಕ್ ಅನ್ನ ಮಾಡಿದೆ. ಅದರಿಂದ ಭಾರತೀಯ ಕೆಲವು ಏನಂದ್ರೆ ಜನಸಾಮಾನ್ಯರು, ಸಾರ್ವಜನಿಕರು ಸಹಿತ ಪ್ರಾಣವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಾನೀಗ ನಿಂತಿರುವಂತಹ ಸ್ಥಳ ಇದೆಯಲ್ಲ, ಇದು ನಿಮಗೆ ನೋಡಿದ್ರೆ ವಿಜುವಲ್ಸ್ ನಿಮಗೆ ಒಂದು ತೋರಿಸುವಂತಹ ಪ್ರಯತ್ನ ಪಡ್ತೀನಿ. ಈ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿರುವಂತಹ ಹಳ್ಳಿಗಳಿರುವ ಮೇಲೂ ಸಹಿತ ನಿರಂತರವಾಗಿ ಗುಂಡಿನ ದಾಳಿ ಆಯಿತು, ಮಿಸೈಲ್ಗಳ ದಾಳಿ ಆಯಿತು. ಎಲ್ಲವನ್ನೂ ಸಹಿತ ಏನಂದ್ರೆ ಪಾಕಿಸ್ತಾನ ನಿರ್ದಾಕ್ಷಣ್ಯವಾಗಿ ಜನರ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಈ ಎಲ್ಲಾ ವಿಚಾರಗಳ ಬಗ್ಗೆನೂ ಸಹಿತ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿರುವಂತಹ ವಿಚಾರಗಳನ್ನ ಭಾರತ ಪಟ್ಟು ಹಿಡ್ಕೊಂಡು ಇದಕ್ಕೆ ಏನಂದ್ರೆ ಪಾಕ್ಗೆ ಏನಂದ್ರೆ ಸೆರೆ ಬಡಿಯುವಂತಹ ಕೆಲಸವನ್ನು ಸಹಿತ ಸಭೆಯಲ್ಲೂ ಮಾಡುವಂತದ್ದು ಏನಂದ್ರೆ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಇವತ್ತಿನ ಸಭೆ ಬಹಳಷ್ಟು ಮಹತ್ವದಾಗುತ್ತೆ. ಇವತ್ತಿನ ಸಭೆಯ ನಂತರ ಮುಂದಿನ ಏನಂದ್ರೆ ಕದನ ವಿರಾಮ ಅಂತಿಮವಾಗಿ ಅಧಿಕೃತವಾಗಿ ಏನಂದ್ರೆ ಘೋಷಣೆ ಆಗುತ್ತೆ. ಯಾಕಂದ್ರೆ ಸಹಿ ಮಾಡಬೇಕಾಗುತ್ತೆ ಎರಡೂ ದೇಶದ ಡಿಜಿಎಂಒಗಳು ಏನಂದ್ರೆ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಯಾವೆಲ್ಲ ವಿಚಾರ ಚರ್ಚೆ ಆಯಿತು, ಅದಕ್ಕೆ ಯಾರೆಲ್ಲ ಒಪ್ಪಿಗೆಯನ್ನ ಸೂಚಿಸಿದ್ರು, ಯಾವೆಲ್ಲ ಪಾಯಿಂಟ್ಗಳಿದಾವೆ, ಯಾವೆಲ್ಲ ವಿಚಾರಕ್ಕೆ ಏನಂದ್ರೆ ಎರಡೂ ದೇಶಗಳು ಒಪ್ಕೊಂಡು ಅನ್ನೋದಕ್ಕೆ ಎರಡೂ ದೇಶದ ಡಿಜಿಎಂಒಗಳು ಸಹಿಯನ್ನ ಮಾಡಿದ್ಮೇಲೆ ಅಂತಿಮವಾಗಿ ಅದಕ್ಕೆ ಏನಂದ್ರೆ ಮುದ್ರೆ ಬೀಳುತ್ತೆ. ಅದಾದ್ಮೇಲೆ ಮಧ್ಯಾಹ್ನ 2:30 ಭಾರತದಲ್ಲಿ ಏನಂದ್ರೆ ಡಿಜಿಎಂಒ ಅದರ ಬಗ್ಗೆ ಅಂದ್ರೆ ಪತ್ರಿಕಾಗೋಷ್ಠಿ ನಡೆಸಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡುವಂತಹ ಸಾಧ್ಯತೆಗಳಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.